ಏನಾರಾಗ ಒಬ್ಬನೇ ಹೋಗ್ತಾ ಇದೆಯಾ? ಏನಿಲ್ಲ ಕಣ, ಹಂಗೆ ಹೆಚ್ಚಾಗಿ ಬಗ್ಗೆ ಥಿಂಕ್ ಮಾಡ್ಕೊಂಡ್ ಹೊಂಟಿದ್ದೆ. ಅದ್ರ ಬಗ್ಗೆ ಏನಾರು ಗೊತ್ತಿದ್ರೆ ಹೇಳ ಸ್ವಲ್ಪ. ಹೆಚ್ಚಾಗಿ ಬಗ್ಗೆ ಏಡ್ಸ್ ಬಂದ್ರೆ ಸಾಗ ಕಣ. ಸಾವ? ಅದಕ್ಕೇನ್ ಮೆಡಿಕೇಶನ್ ಇಲ್ವಾ? ಇಲ್ಲ, ಯಾವುದೇ ರೀತಿ ಮೆಡಿಸಿನ್ಸ್ ಇಲ್ಲ, ವ್ಯಾಕ್ಸಿನ್ ಇಲ್ಲ. ಅಲ್ಲೋ ಹೆಂಗೆ ತಡೆಗಟ್ಟೋದು ಹೆಂಗದು? ಏನಿಲ್ಲ, ಅದು ತಡೆಗಟ್ಟೋದ್ರಿಂದ ನಮ್ಮಿಂದ ನಾವೇ ಕಾಪಾಡ್ಕೊಳ್ಳೋದು. ತದನಂತರ ನಮ್ಮಿಂದ ಇನ್ನೊಬ್ಬರು ಸ್ಪ್ರೆಡ್ ಆಗ್ಲಂಗೆ ನೋಡ್ಕೊಳ್ಳೋದು. ಇದೇ ಅದಕ್ಕೆ ಮೂಲ ಆಧಾರ. ಹೌದಾ? ಎದರಿಂದ ಸ್ಪ್ರೆಡ್ ಆಗತ್ತೆ? ಇದಾ, ನಾವು ಇನ್ನೊಬ್ರು ಯೂಸ್ ಮಾಡಿರೋ ಬ್ಲೇಡ್ಸು, ಶೇವಿಂಗ್ ಮಟೀರಿಯಲ್ಸು, ಇಂಜೆಕ್ಷನ್ನು, ಶಂಕಿತ ವ್ಯಕ್ತಿ ಇದ್ರೆ ಅವ್ನ ಬ್ಲಡ್ ನಾವು ಡೊನೇಟ್ ಮಾಡ್ಕೊಳ್ಳೋದು. ಆಮೇಲೆ ತಾಯಿಯಿಂದ ಮಗುವಿಗೆ, ತಾಯಿ ಎದೆ ಹಾಲು. ಆಮೇಲೆ ಇನ್ನೊಬ್ಬ ಶಂಕಿತ ವ್ಯಕ್ತಿ ಇದ್ದರೆ ಅವನ ಜೊತೆಗೆ ಲೈಂಗಿಕ ಸಂಪರ್ಕಗಳು. ನಂತರ ಒಬ್ಬರಿಗಿಂತ ಹೆಚ್ಚು ಜನಗಳ ಜೊತೆ ಲೈಂಗಿಕ ಸಂಪರ್ಕ ಇದ್ದವ್ರಿಗೆ ಇದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೋಂಕು ಇರ್ತದೆ ಅಂತಾರಲ್ಲ, ಅವ್ರನ್ನ ನೋಡಿದ್ರೆ ನಾವು ಗುರುತಿಡಾಕತ್ತೆ. ಸೋಂಕು ಇಲ್ಲ, ಅದು ಅಸಾಧ್ಯವಾಗಿ ಮಾತಾಡಿದೆ. ನಾವು ಸೋಂಕಿತರು ಯಾರೇ ಅಂತ ಕಂಡುಹಿಡಬೇಕಾದ್ರೆ ನಮ್ಮ ಬ್ಲಡ್ ಟೆಸ್ಟಿಂದ ಮುಖಾಂತರ ಕಂಡುಹಿಡಬೇಕು. ಯಾಕಪ್ಪ ಅಂದರೆ ಸೋಂಕಿತರು ಸೋಂಕು ಹರಡಿನಿಂದ ಮಿನಿಮಮ್ ಅಂದ್ರೆ 6 ವರ್ಷ ಮಟ್ಟ ಯಾವುದೇ ರೀತಿ ಅದು ಗುಣಲಕ್ಷಣಗಳನ್ನ ತೋರಿಸ್ಕೊಡೋದು. ಅದು ಆ ರೋಗಕ್ಕಿರೋ ವೈಶಿಷ್ಟ್ಯತೆ. ಗೌರ್ಮೆಂಟಿಂದ ಇಂಥ ಪೇಷಂಟ್ಗಳಿಗೆ ಅಂದು ಯಾವುದೇ ಸ್ಕೀಮು ಏನು ಇರಲ್ಲ. ಇದೆ, ಸುಮಾರಿದೆ. ಟೋಲ್ ಫ್ರೀ ನಂಬರ್ಗಳು 104 ಆರೋಗ್ಯ ಕೇಂದ್ರ ಸಹಾಯವಾಣಿ ಅಂತ ಇದೆ. ಅದಕ್ಕಾದ್ರೂ ನೀವು ಕೇಳ್ಬಿಟ್ಟು ಮಾಹಿತಿ ಪಡ್ಕೋಬಹುದು. 1097 ಅಂತ ಮತ್ತೊಂದು ಹೆಲ್ಪ್ಲೈನ್ ಟೋಲ್ ಫ್ರೀ ಇದೆ. ಅದು ಪ್ರತ್ಯೇಕವಾಗಿ 2017ರಲ್ಲಿ ಟ್ಯಾಕ್ಸ್ ಅನ್ನ ಜಾರಿಗೆ ತಂದಿದ್ದಾರೆ ಭಾರತ ಸರ್ಕಾರ ಪೇಷಂಟ್ಸ್ಗೋಸ್ಕರ. ಅದರಲ್ಲಿ ನೀವು ಯಾವುದೇ ರೀತಿ ರೈಟ್ಸ್ ಬೇಕಾದ್ರೂ ಅದನ್ನ ಕೇಳ್ಕೋಬಹುದು. ಆಮೇಲೆ ನಿಮ್ಮ ಮುಂಜಾಗ್ರತಾ ಕ್ರಮಗಳು ಪ್ರತಿಯೊಂದು ಏಟಿದ್ರು ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ ನೋಡಪ್ಪ. HIV ಟೆಸ್ಟಿಗೆ ಅಂತ ಹೋಗಿರಪ್ಪ. HIV ಟೆಸ್ಟ್ ಮಾಡ್ತಿದ್ನೆಲ್ಲ ಪಾಸಿಟಿವ್ ಅಂತ ಏನಾದ್ರು ಬಂತು ಅಂತ ಅವ್ರು ನಾವು ಸಮಾಜದಲ್ಲಿ ಹೆಂಗೆ ತಲೆಯೆತ್ತಿ ಬರ್ತದೆ? ಇದು ದೊಡ್ಡ ತಪ್ಪು. ಯಾಕಪ್ಪ ಅಂದರೆ ನಿಮಗೆ ಪಾಸಿಟಿವ್ ಬಂತ ಅವ್ರು ನೀವು ತಲೆ ಕಟ್ಟಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿನ್ನ ಹೆಸರನ್ನ ಗೋಪ್ಯವಾಗಿಡಲ್ಲ. ಒಂದೇದು. ತದನಂತರ ನಿನಗೆ ಯಾವುದೇ ರೀತಿಯ ಮೆಡಿಸಿನ್ಸ್ ಅಥವಾ ಗೌರ್ಮೆಂಟಿಂದ ಸೌಲಭ್ಯಗಳು ಫ್ರೀ ಆಗಿದೆ, ಬಟ್ ಅದು ಪರ್ಮನೆಂಟಾಗಿ ಕ್ಯೂರ್ ಆಗೋದಿಲ್ಲ. ಅದು ಆದಷ್ಟು ಮನುಷ್ಯ ಇವಾಗ 4 ವರ್ಷ ಬದುಕುವ 10 ವರ್ಷ ಮಟ್ಟ ಬದುಕೋ ಚಾನ್ಸಸ್ ಇರ್ತದೆ. ಆ ಥರ ಸ್ಥಿತಿ ಇರ್ತದೆ. ನಿಮ್ಮ ಹೆಸರನ್ನ ಯಾವುದೇ ರೀತಿಯಾಗಲೂ ನಿಮ್ಮ ಹೆಸರನ್ನ ಇಟ್ಟು ಎಲ್ಲೂ ಮಾಡಲ್ಲ. ಇದನ್ನು ನೀನು ಗಮನದಲ್ಲಿ ಇಟ್ಕೋಬೇಕು. ನಂತರ ನಿನ್ನ ಮುಂಜಾಗ್ರತಾ ಕ್ರಮವಾಗಿ ನೀನು ಯೂಸ್ ಮಾಡೋದಂಥ ಥಿಂಗ್ಸ್ ಬ್ಲೇಡು, ಸೂಸಿ ಅಥವಾ ಬ್ಲೇಡು ಚೆಕಪ್ ಮಾಡ್ತಾರೆ. ನಿನ್ನಿಂದ ಇನ್ನೊಬ್ಬರು ಸ್ಪ್ರೆಡ್ ಆಗಿ ನೋಡಿ ಅಷ್ಟೇ. ಸೋಂಕಿತರು ಕೂಡ ನಮ್ಮ ಥರನೇ ಸಮಾಜದಲ್ಲಿ ನಾನು ಸರಿಸಮಾನವಾಗಿ ಭಾಳ ಆಗುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಪ್ರಸ್ತುತ ಸೂಕ್ತ ನಿರ್ಧಾರ ಆರೋಗ್ಯಕರ ಭವಿಷ್ಯಕ್ಕೆ ಆಧಾರ. ನಮ್ಮಂತೆ ಸೋಂಕಿತರು ಕೂಡ ಅನುಕಂಪ ಹಾಗೂ ಬೆಂಬಲಕ್ಕೆ ಅರ್ಹರು. ಥ್ಯಾಂಕ್ಸ್ ಶ್ರೀಕಾಂತ, ನಿನ್ನಿಂದ ಭಾಳ ಗೊತ್ತಾಗೋದೈತೆ. ಹಾಗಲ್ಲ ರಘು, ಇವಾಗ ನಾ ಹೇಗೆ ನಿಮ್ಮ ಜೊತೆಗೆ ಕೆಲವೊಂದು ವಿಷಯಗಳನ್ನ ಹಂಚ್ಕೊಳ್ಳೋಣ, ಅದೇ ರೀತಿ ನೀನು ನಿಮ್ಮ ಫ್ರೆಂಡ್ಸ್ ಆಯ್ತು, ನಿಮ್ಗೆ ಗೊತ್ತಿದ್ರು ಯಾರು ಮಾಹಿತಿ ನೀಡು. ಎಲ್ಲರೂ ಒಟ್ಟಾರೆ ಸೋಂಕಿತ ಭಾರತದ ದೇಶವನ್ನು ಕಟ್ಟೋದಕ್ಕೆ ಒಗ್ಗಟ್ಟು